ಹೇಗಿದ್ದೀರಾ? ನಮಸ್ತೆ. ನಾವಂತೂ ಚೆನ್ನಾಗಿದ್ದೀವಿ. ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದೀವಿ. ಸೊ ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಸೊ ನಾವು ನಮ್ಮೂರ್ಗೆ ಹೋಗ್ತಾ ಇದ್ದೀವಿ, ಜಾತ್ರೆ ಇದೆ ಇವತ್ತು. ನಾನು, ಪವನ್ನು ಮತ್ತು ಪುಟ್ಟಿ ಎಲ್ಲ ಊರಿಗೆ ಹೋಗ್ತಾ ಇದ್ದೀವಿ. ಜಾತ್ರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ 3 days ಕಂಟಿನ್ಯೂಸ್ ಜಾತ್ರೆ ಇರುತ್ತೆ. ಸೊ ಎಲ್ಲರನ್ನು ತೋರಿಸ್ತೀನಿ ಯಾವ್ಯಾವ ಥರ ಆಗುತ್ತೆ ಏನು ಅಂತ. ಇವಾಗ ಒಂದು ಬ್ರೇಕ್ ತೊಗೊಳ್ತಾ ಇದ್ದೀವಿ. ಮಾರ್ನಿಂಗ್ ಬೇಗನೆ ಎದ್ದಿರೋದ್ರಿಂದ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ, ಆ್ಯಕ್ಚುಲಿ ಹಾಗೆ ಬಂದಿದ್ವಲ್ಲ. ಸೊ ಇಲ್ಲಿ ಧ್ರುವ ತಾರೆ ಹತ್ರ ನಿಲ್ಸಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಸೊ ಪವನ್, ಏನು ಪವನ್ ತಿಂಡಿ ಹಾಕಿಸ್ತೀರಲ್ಲ ಇವತ್ತೊಂಚೂರು ಬೇಗ? ಹಾಂ, ಇವತ್ತು ಬೇಗ ಬ್ರೇಕ್ ಕೊಟ್ಟಿದ್ದಾರೆ. ಸೊ ತಿಂಡಿ ಕೊಡಿಸ್ತಾರೆ. ಏನು ಪವನ್? ಇಲ್ಲಿ ನೋಡಿ, ಇಲ್ಲೊಬ್ರು ಪೀಸ್. ಏನು ಪುಟ್ಟಿ, ಅವಳಿಗೆ ನಿದ್ದೆ ಆಗಿಲ್ಲ ಪಾಪ, ಬೇಗನೆ ಎದ್ಲು. 5 o'clock, 5:30. ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡಿ. ಇನ್ನು ಆಫ್ ದ ವೇನಲ್ಲಿದ್ದೀವಿ. ಇನ್ನು ಹೋಗಕ್ಕೆ ಎಷ್ಟೊತ್ತಾಗುತ್ತೆ? ಇನ್ನು ಒಂದು ಹಾಂ, ಆಲ್ಮೋಸ್ಟ್ ಇದು ಕುಣಿಗಲಿಂದ ಮುಂದೆ ತಾನೆ, ಆಲ್ಮೋಸ್ಟ್ ಯಡಿಯೂರ್ ಹತ್ರ ಇದ್ದೀವಿ. ಇನ್ನೇನು 1 hour 1.5 hour ಅಷ್ಟೊತ್ತಿಗೆ ರೀಚ್ ಆಗಿಬಿಡ್ತೀವಿ. ಬಟ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬೇಗ ಎದ್ದಿರೋದ್ರಿಂದ ಹಸ್ವಾಗಿದೆ. ಸೊ ಬನ್ನಿ, ಚಲೋ. ಬಂತು ಫುಡ್ಡು ಬಂತು, ಈಗ ತಿನ್ನೋಣ. ಭಾರಿ ಕೇಸರಿಬಾತ್ ಅಲ್ಲೇಡಿ ಸರ್. ಇನ್ನು ಪೂರಿ ಬರಬೇಕು. ವಾಟರ್ ಬಾಟ್ಲ್ ಅವ್ರು ತರಲಿಲ್ವಾ? ಇಷ್ಟೊಂದು ಬೇಡಪ್ಪ, ನಾನು ಯಾವುದೋ ಹೇಳಿದ್ದು. ಬಟ್ ಬಾಟಲ್ ಚೆನ್ನಾಗಿದೆ. ಥಂಡಿ ಇದೆ ಫುಲ್ಲು. ಕೋಲ್ಡ್ ಹೇಳ್ಬಿಟ್ಟೆ ಮಾರ್ನಿಂಗ್ಗೆ, ಫುಲ್ ಥಂಡಿ ಆಗುತ್ತೆ ಅಂತ. ಯಾವತ್ತು ಹೇಳ್ದೆ, ಇವತ್ತು ಪೂರಿ ಹೇಳ್ಬಿಟ್ಟಲ್ಲ, ಅದೇನಪ್ಪ. ಪವನ್ ಆ್ಯಕ್ಚುಲಿ ಯಾವಾಗಲೂ ಯೂಶಲಿ ತಾಳೋದು ಇಡ್ಲಿ ವಡ ಸಾಂಬಾರು ದಿಪ್ಪು, ಆಯಿತಾ? ಯಾವುದೇ ಹೋಟ್ಲಿಗೆ ಹೋಗೋ ಅದೇನೇ ತಾಳೋದು. ಸೊ ಇವತ್ತು ಯೂಶ್ವಲಿ ನಾನು ಪೂರಿ ಸಾಗು ಹೇಳೋದು, ನಂಗೆ ಪೂರಿ ಸಾಗು ಬೇಕು ಅಂತ. ಬಟ್ ಇವತ್ತು ಪವನ್ನು ಪೂರಿ ಸಾಗು ಹೇಳಿದ್ದಾರೆ. ನಾನು ನೋಡಿದ್ರೆ ಇಲ್ಲಿ ಬಿಸಿಬೇಳೆ ಭಾತ್ ಹೇಳಿದ್ದೇನೆ. ಏನು ಪವನ್, ಏನು ಈ ಚೇಂಜ್ಗೆ ಕಾರಣ? ಸುಮ್ಮನೆ ಬೇರೆ ಏನಾದ್ರು ಟ್ರೈ ಮಾಡಬೇಕು ಅಂತ ಹೇಳಿ. ಹಾಂ, ಬೇರೆ ಏನಾದ್ರು ಟ್ರೈ ಮಾಡಬೇಕು ಅಂತ ಹೇಳಿ. ಬಟ್ ಚೆನ್ನಾಗಿದೆ ಅಲ್ಲ ಅಟ್ಮಾಸ್ಫಿಯರ್. ಚೆನ್ನಾಗಿದೆಯಾ? ತುಂಬ ಗೀ ಹಾಕಿದಾರೆ ಜಾಸ್ತಿ. ಇದು ಹೆಂಗಿತ್ತು ಕೇಸರಿ ಬಾತ್? ಚೆನ್ನಾಗಿದೆಯಾ? ಹಾಂ, ಅದು ಇಡ್ಲಿ ವಡ ಸಾಂಬಾರು ನಿಮ್ಮ ಭಾವನ ಫೇವ್ರೇಟ್ ಅಪ್ಪ ಅದು. ಇಡ್ಲಿ ವಡ ಸಾಂಬಾರ್. ಅನ್ಯಾಯವಾಗಿ RCB ಟಿಕೆಟ್ಸ್ ಮಿಸ್ ಆಯ್ತಲ್ಲ. ಟಿಕೆಟ್ ಸಿಕ್ಕಿತ್ತು ಊರಿಗೆ. ಆ್ಯಕ್ಚುಲಿ ಇವರು ಬುಕ್ ಮಾಡೋದಕ್ಕೆ ಆಲ್ಮೋಸ್ಟ್ ಆಗಿ ಹೋಗಿತ್ತು. ಪೇಮೆಂಟ್ ಪೇಜ್ಗೆಲ್ಲ ಹೋಗ್ಬಿಟ್ಟಿತ್ತು. ಅವತ್ತು ನಾವಿರಲ್ಲ ಅಲ್ಲ, ಊರಲ್ಲಿ ಇರ್ತೀವಿ ಅಲ್ಲ ಹಬ್ಬಕ್ಕೆ. ಹಾಂ, ಮಿಸ್ ಆಯಿತು ಅಲ್ಲ. RCB ಲಾಸ್ಟ್ ಟೈಮ್ ಸಿಕ್ಕಿತ್ತು, ಬಟ್ ಮ್ಯಾಚ್ ಬಂದುಬಿಟ್ಟು ಅಬ್ಯಾಂಡೆಡ್ ಆಯಿತು, ಅಂದರೆ ಸ್ಟಾಪ್ ಆಗೋಗ್ಬಿಡ್ತು. ಸೊ ಈ ಸಲ ಏನಾರಾಗಲಿ, 600 ಆಗಲಿ 106 ಆಗಲಿ ಮ್ಯಾಚಿಗೆ ಹೋಗ್ತೀವಿ. ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ಸರ್. ಧ್ರುವ ತಾರೆ. ಅಪ್ಪ, ಏನು ಬಿಸಿಲು ನೋಡು ಇಷ್ಟು ಬೇಗ. ಪವನ್, ಅದು ಚಿಕ್ಕ ಮಕ್ಳು ಮಾತ್ರನಾ? ನಾವು ಆಡಂಗಿಲ್ವಾ? ಹಾಂ, ನೀನು ಕನ್ಸಿಡರ್ ಮಾಡ್ತಾರೆ ಇನ್ನು ಸೆಕೆಂಡ್ ಕ್ಲಾಸ್ ಅಂತ ಹೇಳಿದ್ರೆ. ಪರವಾಗಿಲ್ಲ, ಫುಡ್ಡು ಚೆನ್ನಾಗಿತ್ತು. ಫುಡ್ಡು ಚೆನ್ನಾಗಿತ್ತಲ್ಲ, ಸಖತ್ತಾಗಿತ್ತು ಫುಡ್ಡು. ಹೊಟ್ಟೆ ಫುಲ್ ಆಗಿದೆಯಪ್ಪ. ಇವಾಗ ಎಷ್ಟು ಗಂಟೆಗಾರ ಕರ್ಕೊಂಡೋಗಿ ಪವನ್ ಊರಿಗೆ ಬಿಡಲಿ. ಸೊ ನೆಮ್ಮದಿಯಾಗಿ ಕೂತ್ಕೋತೀವಿ. ಮಲ್ಲಿಗೆ ಹೂ ತಂಡ ಆ್ಯಕ್ಚುಲಿ ಘಮ ಅಂತ ಇದೆ. ಕಾರ್ ಫುಲ್ಲು. ಹಾಂ, 200 ರೂಪಾಯಿ ಮಾರು, 200 rupees ಮಾರು, 50 rupees ಮೊಳ. ಇಷ್ಟಕ್ಕೆ ಮೊಳ 50. ಹಾಂ, ಮಾತ್ರ ಅದು ಸ್ಮೆಲ್ಲೇನೆ ಮಾತ್ರ.
ಫೈನಲಿ ಎಷ್ಟು 1 o'clock ಮನೆಗೆ ಬಂದ್ವಿ, ರೀಚ್ ಆದ್ವಿ. ಮಾರ್ನಿಂಗೇನೆ ಹೊರಟಿದ್ದು ಬೆಂಗಳೂರಿಂದವ, ಮನೆಗೆ ಬಂದ್ವಪ್ಪ ಅಂತೂ ಇಂತೂ. ಸೊ ಆಕ್ಚುಲಿ ಬೇಗನೆ ಬರ್ಬೇಕಾಯ್ತು. ನಾವು 1.5 hour ಕಾರ್ ವಾಷಿಂಗ್, ಇದು ತುಂಬಾ ಧೂಳಾಗಿತ್ತು ಕಾರು ಅಂತ ಟೈಮ್ ಸಿಕ್ಲಿಲ್ಲ ವಾಶ್ ಮಾಡ್ಸೋದಕ್ಕೆ ಬೆಂಗಳೂರಲ್ಲಿ. ಆನ್ ದ ವೇ ಬರ್ತಾ ನಾವು ವಾಶಿಗೆ ಕೊಟ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಅಂದ್ರೆ ಕೂತಿದ್ವಿ ವಾಶ್ ಆಗೋವರೆಗೂ. ಆಮೇಲೆ 1 hour 1.5 hour ತಗೊಂಡ್ರಲ್ಲ ಪುಟ್ಟಿ, ವಾಶ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಆಮೇಲೆ ಮತ್ತೆ ಇವಾಗ ಬಂದ್ವಿ. ಬರ್ತಿದ್ದಂಗೆ ಅಮ್ಮ ತಣ್ಣಗಿರೋ ಲೆಮನ್ ಜ್ಯೂಸ್ ಮಾಡಿಕೊಟ್ರು, ಚೆನ್ನಾಗಿ ಕುಡ್ದು ಕೂತಿದ್ವಿ. ದೇವ್ರದ್ದು ಜಾತ್ರೆ ಅಲ್ಲ ಇದು, ನಮ್ಮೂರಲ್ಲಿ ಇಯರ್ಲಿ ಮಾಡ್ತಾರೆ ರಾಮನವಮಿ ಗ್ರ್ಯಾಂಡ್ ಆಗಿ. ಸೊ ಪಾಂಪ್ಲೆಟ್ ಎಲ್ಲ ಮಾಡ್ಸಿದ್ದಾರೆ, ನೋಡ್ತಾ ಕೂತಿದೀವಿ, ಓದ್ತಾ. ಸೊ ನಮ್ಮ ಡ್ಯಾಡಿ ಅವರು ಫುಲ್ ರೆಸ್ಟ್ ಮೂಡಲ್ಲಿ ಕೂತಿದ್ದಾರೆ. ಏನಪ್ಪಜಿ, ಏನು ಕೆಲಸ ಇಲ್ವಾ ಇವತ್ತು? ತೋರ್ಸು ನಮ್ ಡ್ಯಾಡಿ ಅವ್ರನ್ನ. ಏನಪ್ಪಜಿ ಫುಲ್ ಬಿಸಿಯಾ? ನಮ್ಮ ಮಮ್ಮಿ ಅವ್ರು ನೋಡಿ ಕುಕಿಂಗ್ ಅಲ್ಲಿ ಬಾರಮ್ಮ, ಕುಕಿಂಗ್ ಅಲ್ಲಿ ಬಿಸಿ ಇದಾರೆ ನಮ್ಮ ಮಮ್ಮಿ ಅವರು. ಫುಲ್ ಬರೋ ಅಷ್ಟೊತ್ತಿಗೆ ಅವರೇ ಪಾಪ ಎಲ್ಲಾ ಕೆಲ್ಸನೂ ಮಾಡ್ಕೊಂಡು ಮುಗಿಸ್ಕೊಂಡು ಕೂತಿದ್ದಾರೆ ನಮ್ಮಮ್ಮ. ಇಲ್ಲಿ ಬಾಮ್ಮ, ಇಲ್ಲೂ ಒಂದ್ ದೇವ್ರ ದರ್ಶನ ಮಾಡ್ಕೊಂಡ್ ಬಂದವ್ರೆ. ಹಾ, ಅವರು ಫುಲ್ ನಿದ್ದೆ ಮಾಡಿಲ್ವಂತೆ, ಎಲ್ಲೋ ಹೋಗಿದ್ರಂತೆ ದೇವ್ರು ನೋಡೋದಿಕ್ಕೆ ಅಂತ. ಅಲ್ಲಿ ಕೂತಿದ್ದ ನಮ್ಮಮ್ಮ. ಏನ್ಮಾ ಚೆನ್ನಾಗಾಯ್ತು ದರ್ಶನ? ನಮ್ ಡ್ಯಾಡಿ ನಮ್ಮ ಮಮ್ಮಿದೇ ಚಂದ ಜೀವನ, ಇಬ್ರೇ ಮನೆಯಲ್ಲಿ ತಂಪು ಆಗಿ. ಅಮ್ಮ ಹೆಂಗಿರ್ತೀರ ಬಿಸಿಲಲ್ಲವ? ಪರವಾಗಿಲ್ಲಪ್ಪ, ಎಷ್ಟೊಂದು ದಾನಿಗಳು ನಮ್ಮೂರಲ್ಲಿ. ಏನಂತ ಅಂದ್ರೆ, ಸೊ ಪ್ರತಿ ವರ್ಷ ಜಾತ್ರೆ ಆದ್ರೆ ದಾನಿಗಳು ಅಂದ್ರೆ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಮಾಡ್ಸೋ ತರ ವಹಿಸ್ಕೋತಾರೆ. ಇವಾಗ ಊಟದೊಬ್ರು ವಹಿಸ್ಕೋತಾರೆ, ಅಲಂಕಾರ ಮಾಡ್ಸೋದಿಕ್ಕೆ ಒಬ್ರು, ದೇವ್ರ ಇದು ಹೂವಿನ ಅಲಂಕಾರ ಒಬ್ರು, ಅಂದ್ರೆ ಭಕ್ತಾದಿಗಳು ಅವ್ರಿಗೆ ಏನಾಗುತ್ತೆ ಅವ್ರ ಕೈಯಲ್ಲಿ ಅವ್ರು ವಹಿಸ್ಕೊಂಡು ಅಂದ್ರೆ ಅದನ್ನ ತರಿಸ್ಕೊಡೋದು. ಆ ಜಾತ್ರೆಗೆ ಏನೇನು ಅವಶ್ಯಕತೆ ಇರುತ್ತೋ ಅದೆಲ್ಲ. ಇವಾಗ ಸೀರಿಯಲ್ ಸೆಟ್ಟು, ಅನ್ನದಾನ ಮಾಡ್ಸೋದು, ದೇವ್ರಿಗೆ ಅಲಂಕಾರ, ಆಮೇಲೆ ಟಮಟೆ ಬಡಿತಾರಲ್ಲ ಅವರು ಕಸೋದು, ಆಮೇಲೆ ಪಟಾಕಿ, ಹೂವಿನ ಅಲಂಕಾರ, ಮತ್ತೆ ಆರ್ಕೆಸ್ಟ್ರಾ, ಮತ್ತೆ ಮೆರವಣಿಗೆ ಮಾಡೋದಕ್ಕೆ ರಥ ಬೇಕಲ್ಲ, ರಥ ಎಲ್ಲ ಈ ತರದೆಲ್ಲ ತುಂಬಾ ಗೇಮ್ಸ್ ಎಲ್ಲ ಇರುತ್ತೆ. ಸೊ ಟೋಟಲ್ 3 days ಇದು ಜಾತ್ರೆ ಇರುತ್ತೆ. ಇವತ್ತೆಲ್ಲ ಫುಲ್ಲು ದೇವ್ರದ್ದು ಉತ್ಸವ ಇರುತ್ತೆ. ಸೊ ಕಳ್ಸ ತಂದ್ಬಿಟ್ಟು ಉತ್ಸವ ಮಾಡ್ತಾರೆ. ಮತ್ತೆ ನಾಳೆ ಬಂದ್ಬಿಟ್ಟು ರಂಗೋಲೆ ಸ್ಪರ್ಧೆ ಹೆಣ್ಮಕ್ಳಿಗೆಲ್ಲ, ಮತ್ತೆ ಇದು ಕಬಡ್ಡಿ, ವಾಲಿಬಾಲ್ ಈ ತರದ್ದೆಲ್ಲ ಇರುತ್ತೆ ಹುಡುಗರಿಗೆ. ಮತ್ತೆ ಮ್ಯೂಸಿಕಲ್ ಚೇರು ಈ ತರದ್ದೆಲ್ಲ ಫುಲ್ ಆಕ್ಟಿವಿಟೀಸ್ ಇರುತ್ತೆ. ಪಾರ್ಟಿಸಿಪೇಟ್ ಮಾಡ್ಬೋದು, ಯಾರು ಬೇಕಾದ್ರೂ ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ವಿನ್ ಆದವರಿಗೆ ಪ್ರೈಸಸ್ ಇರುತ್ತೆ. ಮತ್ತೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾನ್ ವೆಜ್ ಅದು ಮ್ಯಾಂಡೇಟ್ರಿ ಈ ಕಡೆ ಎಲ್ಲ. ಸಂಡೇ ನಾನ್ ವೆಜ್. ಮತ್ತೆ ಭಾನುವಾರ ಸಂಜೆ ಆರ್ಕೆಸ್ಟ್ರಾ ಇರುತ್ತೆ. ಸೊ ಎಲ್ಲದನ್ನು ನಾನು ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಲಾಸ್ಟ್ ಇಯರ್, ಈ ವರ್ಷ ನಮ್ಗೆ ಅಂದ್ರೆ ಆಲ್ರೆಡಿ ಒಪ್ಕೊಂಡಿದ್ರಿಂದ ನಾವೇನು ಮಾಡ್ಸಕ್ ಆಗ್ಲಿಲ್ಲ ಕೆಲವರು. ಲಾಸ್ಟ್ ಇಯರ್ ನಾವು ಬೆಳ್ಳಿ ರಥ ತರಿಸಿದ್ವಿ ದೇವರಿಗೆ. ಮುಂದಿನ ವರ್ಷ ನೋಡೋಣ, ಯಾವ್ದಾದ್ರು ಆದ್ರೆ ನಾವು ಮತ್ತೆ ಮಾಡಿಸ್ಬೇಕು. ಸೊ ಫುಲ್ಲು ರೆಡಿ ಆಗ್ತಾ ಇದೀವಿ. ಮೇಕಪ್ ಅದಕ್ಕೆ ಬೇಗ ಹೊಡೆದೊಡ್ರು ರೆಡಿ ಮಾಡಿಸ್ತಾ ಇದೀವಿ. ಅಲ್ಲ, ಇವಾಗ ಏನೋ ಕಲಶ ತರ್ತಾರಂತಲ್ಲ ರಶ್ಮಿ? ಕಲಶನ ಏನು ಸಮಥಿಂಗ್ ಕಳ್ಸ ತರ್ತಾರೆ ಇವಾಗ. ನೋಡಿ ಲೈಟ್ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಉದ್ದಕ್ಕೂ ನೋಡಿ ಇಲ್ಲಿ ಬಾವ ಮಾವ ಡಿಸ್ಕಷನ್ ಸಮಾಚಾರ. ಏನ್ ಸಮಾಚಾರ? ಬಟ್ ತುಂಬಾ ಶೆಕೆ ಇದೆ ಇಲ್ಲೂ ಸ್ವಲ್ಪ ಅಲ್ಲ? ಸ್ವಲ್ಪ. ಅಮ್ಮ ಏನ್ ಮಾಡ್ತಿದೀಯಾ? ಕಾಫಿ ನಾನಿನ್ನ ಕುಡಿಬೇಕು. ಇವಾಗ ರೆಡಿ ಆಗ್ಬಿಟ್ಟು ಬಂದೆ. ನೋಡಿ, ಇದು ನಂದು ಡ್ರೆಸ್ ಇವತ್ತಿಗೆ. ಕಾಟನ್ ಡ್ರೆಸ್ಸು ಮತ್ತೆ ಪ್ಯಾಂಟು. ಪಾಪ ನನ್ನ ಡ್ರೆಸ್ ಚೆನ್ನಾಗಿದ್ಯಾ? ಸೂಪರಾ? ಥ್ಯಾಂಕ್ ಯು, ಐ ಲವ್ ಯು. ರೆಡಿಯಾಗಿ ಬಂದಿದ್ದೀನಿ. ನೋಡಿ, ದೇವ್ರು ಹೋಗ್ಬೇಕಾದ್ರೆ ನೀರ್ ಹಾಕ್ತಾರೆ. ಅದಕ್ಕೆ ಸೌಂಡ್ ಕೇಳುತ್ತೆ ಅಲ್ವಾ ಗೊತ್ತಿಲ್ಲ. ದೇವ್ರು ಹೋಗುತ್ತೆ ಅಲ್ಲ, ಅದಕ್ಕೆ ಇವರು ನೀರ್ ಹಾಕ್ತಾಳೆ ಇವಾಗ.
ಇಲ್ಲಿ ನೋಡಿ ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ನೋಡಿ. ನೋಡಿ ಅಣ್ಣ ತಮ್ಮ. ಅಯ್ಯೋ ಎಲ್ಲರೂ ದೇವ್ರ ತತ್ತಾರೆ, ನೀನೇನೋ ಕೊಡ್ತಾ ಇದೀಯಾ? ಎಲ್ಲ ದೇವ್ರು ಮಾಡ್ತಾ ಇದ್ರೆ ಅವ್ನು ಈಗ ಪಾಪ ಅವನಿಗೆ ಆಫೀಸ್ ಇತ್ತು ಹೋಗಿದ್ದ, ಇವಾಗ ಬಂದ ಫ್ರೆಶ್ ಅಪ್ ಆಗಿಬಿಟ್ಟು ಇದು ಮಾಡ್ತಾ ಇದ್ದಾನೆ, ರೆಡಿ ಆಗ್ತಾ ಇದ್ದಾನೆ ಇವಾಗ. ಸೊ ಅಲ್ಲಿ ನೋಡಿ, ಇಲ್ಲಿ ನಮ್ಮ ಮನೆ ಹತ್ರನೇ ಅವರು ಗಂಗೆ ತಗೊಂಡೋಗ್ತಾರೆ. ಅದು ಅಲ್ಲಿಂದ ಗಂಗೆ ತಗೊಬಿಟ್ಟು ಹೋಗ್ತಾರೆ. ಊರೊಳಗಡೆ ಎಲ್ಲ ಫುಲ್ಲು ಮೆರವಣಿಗೆ ಮಾಡಿಕೊಂಡು. ಅಪ್ಪ ಪಟಾಕಿ ಹೊಡಿತಾ ಇದ್ದಾರಪ್ಪ, ಅದೇ ಭಯ ಆಗೋದು. ಫುಲ್ಲು ಪಟಾಕಿ, ಅದು ಬೇರೆ ಸೌಂಡ್ ಬರ್ತಾ ಇದೆ ತುಂಬ. ಸೊ ಜೋರು ಪಟಾಕಿ. ಪಟಾಕಿ ಅಂದರೆ ಭಯ ನನಗೆ ಬೇರೆ. ನಾನು ಹಂಗೆ ಇಡ್ದೆ ಅಲ್ಲೇನೆ ಗ್ಲಾಸ್, ಭಯ ಪಟ್ಬಿಟ್ಟು. ನನ್ಗೆ ಭಯ ಆಗುತ್ತೆ ಆ್ಯಕ್ಚುಲಿ. ಅಲ್ಲಿ ನೋಡಿ ಅಲ್ಲೆಲ್ಲ ಇವಾಗ ಎಷ್ಟು ಜೋರಾಗಿ ಡಮ್ ಅನ್ನುತ್ತೆ. ಅಪ್ಪ ನನಗಂತೂ ಕಿವಿ ಮುಚ್ಕೋಬೇಕಷ್ಟೆ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಈ ಯಾರಪ್ಪ ಇದು? ಓ ಮೈ ಗಾಡ್, ತುಂಬ ಭಯ ಆಗೋಯ್ತು ನನಗೆ, ತುಂಬ ಭಯ ಆಗೋಯ್ತು. ನೋಡೋಣ, ಮೆರವಣಿಗೆ ಎಲ್ಲ ಮಾಡ್ತಾರಲ್ಲ ಅವಾಗ ಕ್ಯಾಪ್ಚರ್ ಮಾಡ್ತೀನಿ ವಿಡಿಯೋನ. ಅಲ್ಲಿಗೆ ಪಾರ್ಕ್ ಮಾಡಿದ್ದೆ ಒಳ್ಳೇದಾಯ್ತು. ಇಲ್ಲಿ ನೋಡು ಪಟಾಕಿ ಸರ ಹಚ್ತಾ ಇದ್ದಾರೆ. ಇಲ್ಲಿ ಪಾರ್ಕ್ ಮಾಡಿದ್ದಿದ್ರೆ ಪ್ರಾಬ್ಲಮ್ ಆಗೋದು. ಹಾಂ, ಇವ್ರು ನೋಡಿ ಇಲ್ಲಿ ಫುಲ್ಲು ಹಿಂಸೆ ಮಾಡ್ತಾ ಇದ್ದಾಳೆ. ಅಲ್ಲಿಗೆ ಹೋಗೋಣ ಬಾ 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 ಅಂತ ಬೇರೆ. ಹೋಗೋಣ ಇರು ಮಗಳು. ಏನಪ್ಪ ಅಲ್ಲಿ ಪಟಾಕಿ ಹೊಡಿತಾರೆ, ಬಾ ಈ ಕಡೆ ಆರುತ್ತೆ ಮೇಲೆ ಮಾಡ್ತಾ ಇದ್ದಾರೆ. ಅದನ್ನೇ ನಾನು ನೋಡ್ತಾ ಇದ್ದೀನಿ ಹೆಂಗ್ ಕಟ್ತಾರೆ ಅಂತವ. ನಮ್ಮ ಅಪ್ಪಾಜಿ ಬೇರೆ ಹಗ್ಗ ತಗೊಂಡೋಗಿ ಸಪ್ಲೈ ಮಾಡಿದ್ದಾರೆ ಅವರಿಗೆ ಪಟಾಕಿ ಹೊಡಿಯೋದಕ್ಕೆ. ಸೊ ಎಲ್ಲ ಪ್ರೇಕ್ಷಕರು ಕ್ಯೂರಿಯಸ್ ಆಗಿ ಅವರನ್ನೇ ನೋಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಏನು ಮಾಡ್ತಾರೋ ಪಟಾಕಿನ. ಇಲ್ಲಿ ನೋಡಿ ಹಗ್ಗಗಳು ಸಪ್ಲೈ ಮಾಡ್ತಾ ಇರೋದು ಇಲ್ಲೊಬ್ರು. ಎಸ್ಟಿಮೇಷನ್ ನೈಸ್. ಮೂನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಅಲ್ಲ. ಸೂಪರ್ ಆಗಿದೆ ನೋಡೋದಿಕ್ಕೆ. ಚಂದ ಮಾಮ ಬಾರು. ಅವಾಗೆಲ್ಲ ಎಷ್ಟು ಬೆಳಕು ಬರೋದು ಗೊತ್ತಾ. ಲೈಟ್ ಇಲ್ಲ ಅಂದ್ರೆ ತಿಂಗಳು ಬೆಳಕನಲ್ಲೇನೆ ಇದು ಮಾಡೋರು, ತಿಂಗಳು ಮಾಮೂನ್ ಬೆಳಕನಲ್ಲೇನೆ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ಬ್ಯೂಟಿಫುಲ್ ಆಗಿದೆ. ಆ ಕಡೆ ಕಚ್ಚಿಸೋದಲ್ವನೋ. ಅದು ಉಜ್ಜಿಗಿತ್ತು ಪುಟ್ಟಿ ಹಿಂಗ್ ಬ್ಲಾಸ್ಟ್ ಆಯ್ತು. ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಕ್ರೌಡ್ ಇದೆ ಅಂದ್ರೆ ಹೊರಗಡೆನೂ ಬಡಿಸಿದ್ದಾರೆ, ಒಳಗಡೆ ಫುಲ್ ಸಮುದಾಯ ಭವನದಲ್ಲೆಲ್ಲ ಊಟ ಇದ್ ಮಾಡಿದ್ದಾರೆ. ಇಲ್ಲ ಇವಾಗ ಮಾಡ್ಬೇಕತ್ತೆ. ನೋಡಿ ಎಷ್ಟು ಫಾಸ್ಟ್ ಆಗಿದ್ದೀರಾ ಅಂತವ. ದೇವಸ್ಥಾನದೊಳಗೆ ಹೋದ್ವಾ ನಾವು, ಬರೋಷ್ಟೊತ್ತಿಗೆ ಲೇಟ್ ಆಯ್ತು. ಸೊ ಒಳಗಡೆ ಎಲ್ಲ ಕೊಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಫುಲ್ ರಶ್ ಇದೆ. ನೆಕ್ಸ್ಟ್ ಪಂಕ್ತಿನಲ್ಲಿ ಕೂತ್ಕೋಬೇಕು ಸೀಟ್ ಹುಡುಕೊಂಡು. ಅದನ್ನು ಸೊ ಬರೋರು ಇದ್ದಾರೆ ಮುಂದ್ಗಡೆನೇ ಸೀಟ್ ಮಾಡೋದಿಕ್ಕೆ ಅಂತವ. ಮಾಡ್ತಾರೋ ಇಲ್ವೋ ಕಾದು ನೋಡೋಣ.
ವರ ಸೀಟ್ ಮಾಡ್ತೀಯಲ್ವನ್ವಾ ಓ ಇವ್ರೊಬ್ರು ನಂಗೆ ಹೊಟ್ಟೆ ಹಸ್ದಿದೆ ಏನಾದ್ರು ಕೊಡಿ, ನಂಗೆ ಹೊಟ್ಟೆ ಹಸ್ದಿದೆ ಏನಾದ್ರು ಕೊಡಿ. ಬೇಡ ಬೇಡ ಆ ಸಾಹಸಕ್ಕೆಲ್ಲ ಕೈ ಹಾಕ್ಬೇಡ, ನಾವೇ ಹೋಗೋಣ. ನೀನು ವೀರ್ಗಾಸೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 11 o'clock 12 o'clock ಆಗಿರ್ಬೇಕು ಟೈಮ್. ಅಲ್ಲಿ ನೋಡಿ ಮಾಮಂದು ಅವಳ್ದು ಈ ಕಾಮಿಡಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಬ್ರು ರೋಡಲ್ಲಿ. ಒನ್ ಡೇ ಆ್ಯಕ್ಟಿವಿಟಿ ಎಲ್ಲ ಫುಲ್ ಮುಗೀತಪ್ಪ. ಇನ್ನು ನಾಳೆ ಆ್ಯಕ್ಟಿವಿಟಿ, ನಾಳೆ ಏನೇನೋ ಕಾಂಪಿಟೇಷನ್ ಇರುತ್ತೆ, ರಂಗೋಲಿ ಸ್ಪರ್ಧೆ, ಮಟ್ಕೆ ಹೊಡಿಯೋದು, ಆಮೇಲೆ ಇನ್ನೇನು ಮ್ಯೂಸಿಕಲ್ ಚೇರು ಏನೇನೋ ಇರುತ್ತೆ ಆ್ಯಕ್ಟಿವಿಟೀಸು. ನೋಡೋಣ ಹೆಂಗೆ ಮಾಡ್ತಾರೆ ಹೆಂಗೆ ಅಂತ. ಮಾತ್ರ ಸಖತ್ತಾಗಿ ಮಾಡಿದ್ರು. ಪಟಾಕಿ ಹೊಡೆದ್ರು ನನಗಂತೂ ಕಿವಿ ನೋವು ಬಂದ್ಬಿಡ್ತು, ಕಣ್ಣು ಕಿವಿ ಎರಡೂ ನೋವು ಬಂತು. ಏನ್ರ ಪಟಾಕಿ ನೋಡಿ ಚಲೋ ಬಾಯ್, ಗುಡ್ ನೈಟ್.